ಸರ್ ಬಹಳಷ್ಟು ಖುಷಿ ಆಗ್ತಾ ಇದೆ. ವರ್ಷನೂ ಸಹ ಸಾಹೇಬ್ರ ಒಂದು ಹುಟ್ಟುಹಬ್ಬದ ನೆಪದಲ್ಲಿ ಸುಮಾರು ಸಾರ್ವಜನಿಕರಿಗೆ ಏನು ಅನುಕೂಲ ಆಗಬೇಕು, ಸರ್ಕಾರದ ಸವಲತ್ತು ಇರ್ಬೋದು, ಮೆಡಿಕಲ್ ಚೆಕಪ್ ಇರ್ಬೋದು, ಮಹಿಳೆಯರಿಗೆ ಟೈಲರಿಂಗ್ ಕ್ಲಾಸ್ ಕೊಟ್ಟು ಟೈಲರಿಂಗ್ ಮಿಷಿನ್ಸ್ ಕೊಡುವುದಾಗಬಹುದು, ಬ್ಯೂಟಿಷಿಯನ್ ಕ್ಲಾಸ್ ಇರ್ಬೋದು, ಹಾಗೆ ಪತ್ರಕರ್ತರಿಗೆ ಸೈಕಲ್ ವಿತರಣಾ ಕಾರ್ಯಕ್ರಮ ಇರ್ಬೋದು, ಅಂಗವಿಕಲರಿಗೆ ಸ್ಕೂಟರ್ಗಳ ವಿತರಣೆ ಕಾರ್ಯಕ್ರಮ ಇರ್ಬೋದು, ಬಹುಮುಖ್ಯವಾಗಿ ಒಂದು 50,000 ಜನಕ್ಕೆ ಊಟದ ವ್ಯವಸ್ಥೆನೂ ಸಹ ಶಾಸಕರು ಮಾಡಿಕೊಟ್ಟಿದ್ದಾರೆ. ಇವತ್ತು ಯಲಹಂಕ ಕ್ಷೇತ್ರದ ಯುವಕರು ನಾವೇನಿದ್ದೀರಿ ನಮ್ಮೆಲ್ಲರಿಗೂ ಸಹ ಇವತ್ತು ಒಂದು ಹಬ್ಬದ ವಾತಾವರಣ. ಇದನ್ನು ಸುಮಾರು ಒಂದು 15 ದಿನಗಳ ಕಾಲ ನಾವು ಪ್ರಿಪ್ರೇಷನ್ ಮಾಡಿ ಇವತ್ತು ಸಡಗರದಿಂದ ಆಚರಣೆ ನಡೀತಾ ಇದೆ. ಈಗ ನೋಡ್ತಾ ಇದ್ದೀರಾ, ಸಾವಿರಾರು ಜನ ಬಂದು ಹೋಗ್ತಾ ಇದ್ದಾರೆ. ಇನ್ನೂ 3-4 ಗಂಟೆ ಗಂಟ ಎಲ್ಲ ಜನ ಬರ್ತಾರೆ. ಯಾರು ಬಂದರೂ ಸಹ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದೀರಿ. ಇವತ್ತು ನಮಗೆ ಮಾನ್ಯ ಶಾಸಕರು ಯಲಹಂಕ ಕ್ಷೇತ್ರದಲ್ಲಿ ಒಬ್ಬ ರಾಜಕಾರಣಿಯಾಗಿ ಏನು ಕೆಲಸ ಮಾಡಬೇಕೋ ಅದನ್ನು ಪ್ರಭುತ್ವವನ್ನು ಇಟ್ಕೊಂಡು ಇವತ್ತು ಜನಸಾಮಾನ್ಯರಿಗೆ ಸಿಗುವಂಥ ಶಾಸಕರು, ಜನರ ಜೊತೆ ಬೆರೆಯುವಂಥ ಶಾಸಕರು ನಮಗೆ ಸಿಕ್ಕಿದ್ದಾರೆ. ಇವತ್ತು ಯುವಕರು ನೀವು ನೋಡ್ತಾ ಇದ್ದೀರಾ, ಸಾವಿರಾರು ಲೆಕ್ಕದಲ್ಲಿ ಯುವಕರಿದ್ದಾರೆ. ಯುವಕರಿಗೆ ಒಂದು ಪ್ರೇರಿತರಾಗಿ ಇವತ್ತು ಯಲಹಂಕ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿಯ ಪಥ ಏನು ನಡೀತಾ ಇದೆ ಅವ್ರ ಜೊತೆ ಇರಬೇಕು ಅಂತೇಳಿ ಯುವಕರು ಎಲ್ಲರೂ ಸಹ ಸೇರ್ಕೊಂಡು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಮಾಡೋದಕ್ಕೆ MLA ಅವರ ಕೈ ಬಲಪಡಿಸೋದಕ್ಕೆ ನಾವೆಲ್ಲ ಯುವಕರು ಜೊತೆಯಲ್ಲಿ ಇರ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಸರ್, ಇವತ್ತು ಯುವಕರು ಎಲ್ಲಾದರೂ ನಾವು ಹೋದ್ರೆ ನೋಡ್ತೀರಿ ಪೋಸ್ಟರ್ಗಳನ್ನ, ಶ್ರದ್ಧಾಂಜಲಿ ಪೋಸ್ಟರ್ ಹಾಕಿರ್ತಾರೆ. ಅದ್ರ ಬಗ್ಗೆ ವಿಚಾರಿಸಿದಾಗ ಎಲ್ಲೋ ಒಂದು ಕಡೆ ಅಪಘಾತದಲ್ಲಿ ಹಸಿನೀಗಿದ್ದಾರೆ ಅಂದಾಗ ಬಹಳಷ್ಟು ನೋವಾಗ್ತದೆ. ಯುವಕರ ಪ್ರಾಣ ಅನ್ನೋದು ಬಹಳಷ್ಟು ಅದು ಕುಟುಂಬದ ಮೇಲೆ ಒಬ್ಬ ಯುವಕ ಏನಾದ್ರು ಮರಣ ಹೊಂದ್ರೆ ಆ ಕುಟುಂಬಕ್ಕೆ ಎಷ್ಟು ಆಘಾತ ಆಗೋದನ್ನು ನಾವು ನೋಡಿದ್ದೀರಿ. ಇವತ್ತು ನಾವು ಬಿಸಿ ರಕ್ತದಲ್ಲಿ ಯುವಕರಿಗೆ ಗೊತ್ತಾಗೋದಿಲ್ಲ. ಅದರಿಂದ ಇವತ್ತು MLA ಅವರು ಸುಮಾರು 11,000 ಹೆಲ್ಮೆಟ್ಗಳನ್ನು ನಿನ್ನೆ ವಿತರಣೆ ಮಾಡಿದ್ರು. ಈ ಅಪಘಾತಗಳನ್ನ ತಡಿಬೇಕು, ಒಂದು ಏನು ಸಂಚಾರಿ ನಿಯಮ ಐತೆ ಅದನ್ನು ಪಾಲನೆ ಮಾಡಬೇಕು ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟು ಇವತ್ತು 11,000 ಹೆಲ್ಮೆಟ್ಗಳನ್ನ ವಿತರಣೆ ಮಾಡಿದ್ದಾರೆ. ಅವರ ಕಳಕಳಿಯನ್ನು ನಾವು ಗಮನಿಸಬೇಕಾಗ್ತದೆ. ಒಂದು ಯುವಕರ ಪೀಳಿಗೆ ಏನಿದೆ ಅದು ದೇಶಕ್ಕೆ ಶಕ್ತಿಯಾಗಿ ಮಾರ್ಪಡಬೇಕಾಗ್ತದೆ. ಇವತ್ತು ಶಾಸಕರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಯುವಕರ ಪಡೆ ದೊಡ್ಡ ಮಟ್ಟದಲ್ಲಿ ಶಾಸಕರ ಜೊತೆ ಇದ್ದಾರೆ.